ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ತಾನೇ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ. ಆದರೆ ಏನು ಮಾಡೋದು, ನಾವು ಇಂಗ್ಲೀಷ್ನವ್ರದ್ದು ಸಂಪ್ರದಾಯವನ್ನು ಫಾಲೋ ಮಾಡ್ಕೊಂಬಂದುಬಿಟ್ಟಿದ್ದೀವಿ. ಹೀಗಾಗಿ ನಮಗೆ ಎರಡು ಹೊಸ ವರ್ಷ ಅಂತ ಅಂದ್ಕೋಬೇಕು. ಒಂದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1ನೇ ತಾರೀಕು, ಇನ್ನೊಂದು ಆಧ್ಯಾತ್ಮಿಕ ಪಂಥದಲ್ಲಿ ಹೋದಾಗ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ. ಈ ವರ್ಷ ಭಾಳಷ್ಟು ಜನಕ್ಕೆ ಎಲ್ಲ ಕೆಲಸ ಮಾಡ್ತಾರೆ, ವಿಘ್ನಗಳು ಜಾಸ್ತಿ ಆಗುತ್ತೆ. ಮನೆ ಕಟ್ಟಕ್ಕೆ ಹೋಗ್ತಾರೆ, ವಿಘ್ನಗಳಿಂದ ನಿಂತೋಗುತ್ತೆ. ಓದಕ್ಕೆ ಅಂತ ಹೋಗ್ತಾರೆ, ಏನೋ ವಿಘ್ನದಿಂದ ಸ್ಕೂಲು ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ವ್ಯಾಪಾರ ಮಾಡಬೇಕು ಅಂತಾರೆ, ಯಾವುದೋ ಸಣ್ಣ ಪುಟ್ಟ ವಿಘ್ನಗಳಿಂದ ವ್ಯಾಪಾರ ಮಾಡಲಿಕ್ಕಾಗಲ್ಲ. ಕೆಲಸಕ್ಕೆ ಹೋಗ್ತಾರೆ, ಸಣ್ಣ ಪುಟ್ಟ ವಿಘ್ನಗಳಿಂದ ಇಲ್ಲ ಕೆಲಸ ನಿಂತೋಗುತ್ತೆ, ಇಲ್ಲ ಕೆಲಸ ಬಿಟ್ಟು ರಾಜೀನಾಮೆ ಕೊಟ್ಟು ಮನೆ ಬರಬೇಕು. ಕೆಲವರು ಮದುವೆ ಆಗಬೇಕು ಅಂತ ಹೋಗ್ತಾರೆ, ಈ ವರ್ಷ ಮದುವೆಗೆ 108 ವಿಘ್ನಗಳು ಬರುತ್ತೆ. ಚಾಡಿ ಹೇಳಿ ಮದುವೆ ನಿಲ್ಲಿಸ್ತಾರೆ, ಏನೋ ಒಂದು ವಿಘ್ನ, ಮದುವೆ ಆಗಬಾರ್ದು ಅಂತೇಳಿ ವಿಘ್ನ. ಇದು ಜಾತಕದಿಂದ ಬರ್ಬೋದು, ಮಾಟಮಂತ್ರ ತಂತ್ರದಿಂದನೇ ಬರ್ಬೋದು, ದ್ವೇಷ ಅಸೂಯೆಗಳಿಂದ ಬರ್ಬೋದು. ಈ ರೀತಿ ವಿಘ್ನಗಳು ಈ ವರ್ಷ ಅತಿಯಾಗೋದ್ರಿಂದ ಮನೆಗಳಲ್ಲಿ ಆ ವಿಘ್ನಗಳನ್ನೆಲ್ಲ ನಾಶ ಮಾಡಿ ನಾವೇನು ಅಂದ್ಕೊಂಡಿದ್ದೀವೋ ಅದು ಸಕ್ಸಸ್ ಆಗಬೇಕು ಅನ್ನೋದಕ್ಕೆ ನಿನ್ನೆ ಸಂಚಿಕೆಯಲ್ಲಿ ವಿಘ್ನರಾಜನ ಒಂದು ಮಂತ್ರ ಹೇಳಿದ್ದೆ. ಯಾಕೆಂದರೆ ವರ್ಷದ ಪ್ರಾರಂಭ, ಈ ಪ್ರಾರಂಭ ದಿವಸ ನಾವು ಆ ವಿಘ್ನರಾಜನ ಸ್ಮರಣೆ ಮಾಡಿದರೆ, ಜಪ ಮಾಡಿದರೆ, ನಾವು ಮಾಡೋವಂಥ ಯಾವುದೇ ಕೆಲಸದಲ್ಲಿ ಸರ್ಕಾರದಿಂದನೇ ಆಗಲಿ, ಪ್ರಕೃತಿಯಿಂದನೇ ಆಗಲಿ, ದುಷ್ಟ ಜನರಿಂದನೇ ಆಗಲಿ, ದುಷ್ಟ ಚಟಗಳಿಂದನೇ ಆಗಲಿ, ಮಾಟಮಂತ್ರ ತಂತ್ರ ಬಾಧೆಗಳಿಂದನೇ ಆಗಲಿ, ಬಂಧು ಮಿತ್ರರಿಂದನೇ ಆಗಲಿ, ಯಾವುದರಲ್ಲೂ ವಿಘ್ನಗಳು ಬರೋಬಾರ್ದು ಅನ್ನೋದಕ್ಕೆ ನಿನ್ನೆ ಸಂಚಿಕೆಯಲ್ಲಿ ಹೊಸ ವರ್ಷ ದಿವಸ ಮಾಡಬೇಕಾದಂಥ ವಿಘ್ನರಾಜನ ಮಂತ್ರ, ಮುದ್ರ, ತಂತ್ರ ಹೇಳಿಕೊಟ್ಟಿದ್ದೆ. ಈ ವರ್ಷ ಇನ್ನೊಂದು ಪ್ರಾಬ್ಲಮ್ ಇದೆ. ಚೆನ್ನಾಗಿ ಊಟ ಮಾಡ್ತಾರೆ, 4 ಹೊತ್ತು 5 ಹೊತ್ತು ಕಾಫಿ ಟೀ ಕುಡಿತಾರೆ, ಒಳ್ಳೆ ತರಕಾರಿ ಯೂಸ್ ಮಾಡ್ತಾರೆ ಅಡುಗೆಗೆ, ಒಳ್ಳೆ ಹಣ್ಣುಗಳನ್ನು ತಿಂತಾರೆ, ಒಳ್ಳೆ ಪದಾರ್ಥ ಬೇಯಿಸ್ಕೊಂಡು ಊಟ ಮಾಡ್ತಾರೆ. ಆದರೂ ರೋಗ ಈ ವರ್ಷ ವಿಪರೀತವಾಗಿ ಕೆಮ್ಮು, ಜ್ವರ ಮತ್ತು ಅಸ್ತಮ ರೋಗ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಈ ವರ್ಷ ಮನೆಗೆ ಕೆಮ್ಮೋರು ಏನು ಸಿಕ್ಕಾಟೆ ಕೆಮ್ಮು, ಒಂದ್ಸಲ ಕೆಮ್ಮು ಬಂದರೆ ತಿಂಗಾನಗಟ್ಟಲೆ ವಾಸಿ ಆಗೋದಿಲ್ಲ, ಆ ಥರ ಕೆಮ್ಮುಗಳು ಬರ್ತದೆ. ಜ್ವರ ಬಿಟ್ಟು ಜ್ವರ, ಒಬ್ಬರು ಜ್ವರ ಬಂತ ಇನ್ನೊಬ್ರು ಮಲ್ಕೋತಾರೆ, ಅವರು ಹುಷಾರಾಗ್ತಾರ ಇನ್ನೊಬ್ರು. ಈ ವರ್ಷ ಪೂರ್ತಿ ಜ್ವರ, ಕೆಮ್ಮು, ಅಸ್ತಮ, ಡಸ್ಟ್ ಅಲರ್ಜಿ, ವೀಸಿಂಗ್, ಈ ಥರ ದೋಷ ರೋಗಗಳು ಕಾಣ್ತದೆ. 4ನೇದು, ಎಷ್ಟೋ ಜನಕ್ಕೆ ತಿಂದಿದ್ದು ಪಾಯ್ಸನ್ ಆಗುತ್ತೆ ಇವತ್ತಂದರೆ ಈ ವರ್ಷದಲ್ಲಿ. ಅದು ಮದುವೆ ಮನೆಗೆ ಹೋಗಿ ಊಟ ಮಾಡ್ಕೊಂಬರ್ತಾರೋ, ಬರ್ತ್ಡೇ ಪಾರ್ಟಿಗೆ ಹೋಗಿ ಊಟ ಮಾಡ್ತಾರೋ, ಅಥವಾ ಇನ್ಯಾವುದೋ ಪಾರ್ಟಿ ಅಂತೆ, ಅಲ್ಲಂತೆ, ಫಂಕ್ಷನ್ ಅಂತೆ, ಪೂಜೆ ಪುರಸ್ಕಾರಕ್ಕೆ ಹೋಗಿ ಏನಾಗುತ್ತೋ, ಎಷ್ಟೋ ಜನಕ್ಕೆ ಪಾಯ್ಸನ್ ಆಗುತ್ತೆ. ತಾವು ತಿಂದಂಥ ಆಹಾರವೇ ವಿಷವಾಗುತ್ತದೆ ರಾಹು ದೋಷದಿಂದ. ಯಾವಾಗ ನಾವು ವಾಂತಿ ಮಾಡ್ತೀವಿ, ಜ್ವರದಲ್ಲಿ ನರಳೋದು, ಕೆಮ್ಮಿ ಸುಸ್ತಾಗುತ್ತೆ, ಅಸ್ತಮ, ಯಾಕಂದರೆ ಈಗ ವೆದರ್ ಚೇಂಜ್ ಅದರಲ್ಲೂ ಈ ದೊಡ್ಡ ಫ್ಯಾಕ್ಟ್ರಿಗಳಿದೆಯಲ್ಲ, ಇಂಡಸ್ಟ್ರೀಸ್, ಆ ಫ್ಯಾಕ್ಟ್ರಿ ಹತ್ರ ವಾಸ ಮಾಡೋ ಜನಗಳು, ಆ ಫ್ಯಾಕ್ಟ್ರಿಯಿಂದ ಬರೋ ಧೂಳು, ಇದು ಮನುಷ್ಯನಿಗೆ ಹಾನಿಕರ. ಅದರಲ್ಲೂ ಈ ವರ್ಷ ಈ ಸಂವತ್ಸರದಲ್ಲಿ ಮಕ್ಕಳಿಗೆ ಪೀಡಿಸುವಂಥ ಕಾಯಿಲೆಗಳು ಜಾಸ್ತಿ ಆಗ್ತದೆ, ನಿಶಕ್ತಿ ಆಗ್ತಾರೆ. ಒಂದು ಔಷಧಿ ತೊಗೊಂಬರ್ತೀವಿ, ಈಗ ಜ್ವರಕ್ಕೆ ಅಂತ ಒಂದು ಔಷಧಿ ತೊಗೋತೀವಿ, ಜ್ವರ ನಿಂತೋಯ್ತು, ಜ್ವರ ಬದಲು ಇನ್ನೊಂದು ಹೊಸ ಕಾಯಿಲೆ ಸೃಷ್ಟಿಯಾಗಿರುತ್ತೆ, ಸೈಡ್ ಎಫೆಕ್ಟ್ ಅಂತೇಳಿ. ಈ ಒಂದು ವರ್ಷದಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗಾಯಿತು, ಏನೋ ಔಷಧಿ ತೊಗೊಂಡಾಗ ಏನೋ ಡ್ಯಾಮೇಜ್ ಆಯಿತು, ಈ ಥರದ್ದೆಲ್ಲ ದೋಷ ಜಾಸ್ತಿ ಆಗುತ್ತೆ. ಲಿವರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಲಿವರ್
ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಲಿವರಲ್ಲಿ ಅಶುದ್ಧಿ ಆದಾಗ ಚರ್ಮವ್ಯಾಧಿ ರೋಗಗಳು ಜಾಸ್ತಿ ಆಗ್ತದೆ. ಈ ಚರ್ಮ ರೋಗ ಅಂತಂದರೆ ಸೋರಿಯಾಸಿಸ್ ಇರ್ಬೋದು, ಎನ್ಸಿಮಾ ಇರ್ಬೋದು, ಸರ್ಪಸುತ್ತು ಇರ್ಬೋದು, ಯಾವುದೋ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಈ ಸಲ ಚರ್ಮ ರೋಗದ ಡಾಕ್ಟ್ರಿಗೆ ಒಳ್ಳೆ ಬಿಸ್ನೆಸ್. ಕಿಡ್ನಿಗೆ ಸಂಬಂಧಪಟ್ಟಂಥದ್ದು, ಲಿವರ್ ಸಂಬಂಧಪಟ್ಟಂಥದ್ದು ಭಾಳ ರೋಗಗಳು ಬರೋದ್ರಿಂದ ಮನುಷ್ಯನಿಗೆ ಅವನೇನಾಗುತ್ತೆ, ಅವನ ಹತ್ರ ಪುಷ್ಟಿ ಅಂದರೆ ತಾಕತ್ತು ಕಮ್ಮಿ ಆಗಿಬಿಡ್ತದೆ. ಎಷ್ಟೋ ಜನ ರೋಗದಿಂದ ಬಿಸ್ನೆಸ್ ಸ್ಟಾಪ್ ಮಾಡ್ತಾರೆ, ರೋಗ ನರಳಿ ಆಫೀಸ್ಗೆ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಬರೀ ಕಾಯಿಲೆಗೆ ದೊಂದು ಖರ್ಚು ಈ ವರ್ಷ, ಭಾಳ ದೊಂದು. 2024 ಒಂದು ಚೂರು ನಮಗೆ ಕಾಯಿಲೆ ನರಳಿಲ್ಲ, ಯಾವುದೇ ದುಡ್ಡು ಇನ್ವೆಸ್ಟ್ ಮಾಡಲಿಲ್ಲ, ಆಪ್ರೇಷನ್ಗೆ ಅಂತ ಆಗಲಿ ಅಥವಾ ಬೇರೆ ಔಷಧಿಗೆ ಅಂತ ಆಗಲಿ ನಾವು ಇನ್ವೆಸ್ಟೇ ಮಾಡಲಿಲ್ಲ. ಆದರೆ ಈ ವರ್ಷ ನಾವು ದುಡಿದು 3% ದುಡ್ಡು ಎಲ್ಲ ಹಾಸ್ಪಿಟ್ಲಿಗೆ ಆಗೋಯ್ತು. ಮನೆ ಮಂದಿ ಎಲ್ಲ ರೋಗ 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 ಅಂತೇಳಿ. ಓಲೆ ಔಷಧಿ ತೊಗೊಂಡ್ಮೇಲೆ ತಾಕತ್ತು ಬರುತ್ತಾ? ಔಷಧಿ ತೊಗೊಂಡ್ಮೇಲೂ ನಿಶಕ್ತಿ, ಕುಗ್ಗೋಗ್ಬಿಡ್ತೀವಿ. ಈ ಥರದ್ದು ದೋಷ ಈ ವರ್ಷದಲ್ಲಿ ಎದ್ದು ಕಾಣುತ್ತೆ. ಹೀಗಾಗಿ ನಾವೆಲ್ಲ ಕಡೆ ತಿನ್ನೋಕ್ಕೆ ಹೋಗಬಾರ್ದು ಅಂತ ನನ್ನ ಸಜೆಷನ್ನು. ತಿನ್ನೋ ವಿಚಾರದಲ್ಲಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಅಲ್ಲಿ ಯಾರೋ ಮಾಡಿರ್ತಾರೆ. ಆಮೇಲೆ ಈಗ ಕೆಲವು ಹಳಸೋಗಿರೋದನ್ನು, ಉದಾಹರಣೆ ಚಟ್ನಿ ಅಂತ ಇಟ್ಕೊಳ್ಳಿ, ಚಟ್ನಿ ತೆಂಗಿನಕಾಯಿ ಚಟ್ನಿ ಇವತ್ತು ಮಾಡಿರ್ತಾರೆ, ಅದನ್ನು ಫ್ರಿಜ್ಜಲ್ಲಿಟ್ಟು 3 ದಿನ ತಿಂತಾರೆ. ಹೀಗೆ ಕೆಲವು ಫ್ರಿಜ್ಜಲ್ಲಿ ಇಟ್ಟು ತಿಂದು ಅದರಲ್ಲಿ ಸತ್ವ ಹೋಗಿರ್ತದೆ, ಅದರಲ್ಲಿ ಪುಷ್ಟಿ ಹೋಗಿರ್ತದೆ. ಹೀಗಾಗಿ ಸರ್ವರೋಗಗಳನ್ನು ಸೃಷ್ಟಿ ಮಾಡುತ್ತೆ. ಶಕ್ತಿ ಹೋಗಿರೋ ಪದಾರ್ಥಗಳನ್ನು ತಿಂದಾಗ ನಮಗೆ ಸರ್ವರೋಗ ಉತ್ಪತ್ತಿ ಆಗುತ್ತೆ. ಎಕ್ಸ್ಪೈರಿ ಡೇಟ್ ಆಗಿರೋದು, ಎಕ್ಸ್ಪೈರ್ ಆಗಿರೋ ಪದಾರ್ಥಗಳನ್ನು, ಕೊಳ್ತೋಗಿರೋ ಟೊಮೆಟೊ ಅಥವಾ ಒಣಗೋಗಿರೋ ಬೀಟ್ರೋಟು, ಕ್ಯಾರೆಟು, ಸೌತೆಕಾಯಿ, ಎಷ್ಟೋ ದಿನ ಹಣ್ಣುಗಳು ಫ್ರಿಜ್ಜಲ್ಲಿ ಇಟ್ಟು ಅದು ಕೆಡಕ್ಕೆ ಬಿಡ್ತಿಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ. ಫ್ರಿಜ್ಜಿನ ತೆಗೆದ್ರೆ ಕೆಟ್ಟೋಗ್ಬಿಡುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಟೈಮ್ ಇದೆ, ಡ್ಯೂರೇಷನ್ ಇದೆ. ಅದು ಮೀರಿದ ಮೇಲೆ ಅದು ಹೊಟ್ಟೋಗುತ್ತೆ, ಸತ್ತು ಹೊಟ್ಟೋಗುತ್ತೆ. ಅದನ್ನು ನಾವು ತಿಂತಾಗ ಸರ್ವರೋಗ ಜಾಸ್ತಿ. ಅದೇ ಪುಷ್ಟಿ ಕಮ್ಮಿ ಆಗಿ, ಪುಷ್ಟಿ ಅಂದರೆ ತಾಕತ್ತು, ಸುಸ್ತು ಸಂಕಟ ಜಾಸ್ತಿ ಆಗಿದೆ. ಈ ಥರ ದೋಷಗಳು ನಮಗೆ ಭಾಳಷ್ಟು ಎದ್ದು ಕಾಣುತ್ತೆ ಈ ವರ್ಷ. ಆದ್ದರಿಂದ ವರ್ಷದ ಪ್ರಾರಂಭದಲ್ಲೇ ಇದಕ್ಕೆ ದಿಗ್ಬಂಧನ ಮಾಡಬೇಕು. ವರ್ಷದ ಆರಂಭದಲ್ಲೇ ಇದಕ್ಕೆ ಮುಂಜಾಗ್ರತೆ ಕ್ರಮ ನಾವು ತಗೋಬೇಕು. ಹಾಗಾದರೆ ನಮಗೆ ಸರ್ವರೋಗಗಳು ಬರಬಾರ್ದು. ನಿಶಕ್ತಿ, ಪುಷ್ಟಿಯಿಂದ ನಾವು ಪುಷ್ಟಿ ಅಂದರೆ ತಾಕತ್ತು, ನಿಶಕ್ತಿ ಅಂತಾರೆ. ಆ ತಾಕತ್ತು ಕಮ್ಮಿ ಆಗಬಾರ್ದು. ಇಮ್ಯುನಿಟಿ ಸಿಸ್ಟಮ್ ಈ ವರ್ಷದಲ್ಲಿ 2024ರಲ್ಲಿ ಯಾರು ನರಳ್ತಾ ಇದ್ರೋ ರೋಗದಿಂದ, ಅವ್ರಿಗೆ ತಾವು ಊಟ ಮಾಡಿದ್ದು, ತಾವು ತೊಗೊಂಡಿರೋ ಮೆಡಿಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. 2024 ಹೆಂಗೋ ಔಷಧಿ ತೊಗೊಂಡು ಬದುಕ್ತಾಯಿದ್ರು. ಜ್ವರ ಬಂದಿತ್ತಪ್ಪ, ಔಷಧಿ ತೊಗೊಂಡೆ, ಸುಧಾರಿಸ್ಕೊಂಡಿದ್ದೀನಿ. ವಾಂತಿ ಭೇದಿ ಆಗ್ತಿತ್ತು, ಸುಧಾರಿಸ್ಕೊಂಡೆ. ಕಿಡ್ನಿ ಪ್ರಾಬ್ಲಮ್ ಇತ್ತು, ಔಷಧಿ ತೊಗೊಂಡು ಡಯಾಲಿಸಿಸ್ ಮಾಡ್ಕೊಂಡು ಸುಧಾರಿಸ್ಕೊಂಡೆ ಅಂತ ಹೇಳಿ ಮಾಮೂಲಾಗಿ ಹೇಳ್ತಿರ್ತೀವಿ. ಈ ವರ್ಷ ನೀವು ಔಷಧಿಗಿಂತ ಮನೆಯಲ್ಲಿರೋ ಚಿಂತನೆಗಳಿಂದಲೇ ನಮಗೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಹೆಂಡ್ತಿ ಬೈದ್ಲು, ಹೆಂಡ್ತಿ ಮನೆ ಬಿಟ್ಟೋದ್ಲು, ಹೆಂಡ್ತಿ ಸರಿ ಇಲ್ಲ. ಗಂಡ ಬೈದ, ಗಂಡ ಹೊಡೆದ, ಗಂಡ ಕುಡಿತಾನೆ, ಗಂಡ ಏನೋ ತೊಂದರೆ ಕೊಡ್ತಾನೆ, ಅವನ ಬಗ್ಗೆ ಯೋಚನೆ. ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಏನೋ ಒಂದು ತೊಂದರೆ. ಬಂಧು ಮಿತ್ರರಿಂದ, ಮನೆ ಕುಟುಂಬದ ವರ್ಗದವರಿಂದ, ಇವರಿಂದ ಚಿಂತನೆ ಶುರುವಾಗಿ ಮಾನಸಿಕವಾಗಿ ತೊಂದರೆಗಳು ಬರ್ತದೆ. ಅದಕ್ಕೆ ಮನುಷ್ಯ ಅತಿಯಾಗಿ ಯೋಚನೆ ಮಾಡಿದ್ರೆ ಆಯುಷ್ಯ ಕ್ಷೀಣಿಸುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಆಯುಷ್ಯ ಜಾಸ್ತಿ ಆಗಬೇಕು ಅಂದರೆ ತಲೆಗೆ ಯಾವುದೂ ಯೋಚನೆ ಮಾಡಬಾರ್ದು. ಈ ಕಿವಿಲಿ ಕೇಳಬೇಕು, ಈ ಕಿವಿಲಿ ಬಿಟ್ಬಿಡ್ಬೇಕು. ತಲೆ ಮಧ್ಯದಲ್ಲಿ ಇಟ್ಕೊಂಡು ಚಿಂತೆ ಮಾಡಿದ್ರೆ ಅವನಿಗೆ ನರನಾಡಿಗಳಲ್ಲಿ ಆ ಬ್ಯೂಟಿ ಹೊಟ್ಟೋಗುತ್ತೆ. ಹೃದಯ, ಲಂಗ್ಸು, ಕರುಳು, ಲಿವರು, ಸರ್ವಾಂಗಗಳಲ್ಲೂ ಕೂಡ ಆ ಚೈತನ್ಯ ಶಕ್ತಿ ಕುಗ್ಗೋಗ್ಬಿಡ್ತದೆ. ಆಗ 20 ವರ್ಷ ಹುಡುಗ 40 ವರ್ಷ 50 ವರ್ಷ ಥರ ಕಾಣ್ತಾನೆ. 20 ವರ್ಷದ ಹುಡುಗಿ ಮುಖದಲ್ಲೆಲ್ಲ ಪಿಂಪಲ್ಸ್ ಬಂದು ಇಲ್ಲೆಲ್ಲ ಕಪ್ಪು ಬ್ಯಾಚ್ ಬಂದು ಅವಳೊಂದು 50 ವರ್ಷದ ಹೆಂಗಸ ಥರ ಕಾಣ್ತಾಳೆ. ಯಾಕೆಂದರೆ ಚಿಂತೆ ನಮ್ಮ ಶರೀರದ ಅಂಗಗಳದ ಬ್ಯೂಟಿನ ಕಮ್ಮಿ ಮಾಡಿಬಿಡುತ್ತೆ. ಆ ಬ್ಯೂಟಿ ಯಾವಾಗ ಕಮ್ಮಿ ಆಯಿತು, ನಾವು ವಯಸ್ಸಾದಂಗೆ ಕಾಣ್ತೀವಿ. ಅದರಿಂದ ಚಿಂತೆಯನ್ನು ಮಾಡಬಾರ್ದು.
ಚಿಂತೆ ಮಾಡಿದಷ್ಟು ನಾವು ವಯಸ್ಸಾದ ಥರ ಕಾಣ್ತೀವಿ. ಎಷ್ಟು ಚಿಂತೆ ಮಾಡ್ತೀವೋ ರಕ್ತ ಅಶುದ್ಧಿ ಆಗುತ್ತೆ. ಎಷ್ಟು ಚಿಂತನೆ ಮಾಡ್ತೀವೋ ನರ ದೌರ್ಬಲ್ಯ. ಈಗ ಹಿಡ್ಕೊಂಡ್ರೆ ಕೈ ಅಲ್ಲಾಡುತ್ತೆ, ಪೆನ್ ಹಿಡ್ಕೊಂಡ್ರೆ ಅಲ್ಲಾಡುತ್ತೆ, ದೌರ್ಬಲ್ಯ. ನರ ದೌರ್ಬಲ್ಯ ಬಂತು ಅಂದರೆ ಮದುವೆ ಆಗಿರೋರಿಗೆ ಮಕ್ಕಳಾಗಲ್ಲ. ಅಕಸ್ಮಾತ್ ಮಕ್ಕಳಾದ್ರೂ ಅವ್ರಿಗೆ ಒಳ್ಳೆ ತಾಕತ್ತಿರೋ ಮಕ್ಕಳು ಆಗಲ್ಲ. ಯಾಕೆಂದ್ರೆ ಇವನಿಗೆ ನರ ದೌರ್ಬಲ್ಯ ಅಲ್ಲ, ಇವ್ರಿಗೆ ರೋಗ ಅಲ್ಲ. ರೋಗ ತಂದೆ ತಾಯಿಗಳಿಗೆ ರೋಗ ಇದ್ದರೆ ಆ ರೋಗಸ್ಥರಿಂದ ಹುಟ್ಟೋ ಮಗು ರೋಗವಾಗಿ ಹುಡುತ್ತೆ. ಅದು ಜೆನೆಟಿಕ್ಸ್, ಜೀನ್ಸ್ ಪ್ರಕಾರ. ಈಗ ಗಂಡಂಗೂ ರೋಗ ಇದೆ, ಹೆಂಡತಿಗೂ ರೋಗ ಇದೆ. ಇವರಿಬ್ಬರಿಂದ ಹುಟ್ಟಿದ ಮಗು ಅದು, ಆ ಮಗುಗೂ ರೋಗ. ಯಾಕೆಂದರೆ XY ಕ್ರೋಮೋಸೋಮ್ಸಿಂದ ಹೊರಟೋಯ್ತು, DNA ಒಳಗೆ ಅದು ಪಾಸಾಯಿತು. ಆ ರೋಗಿಷ್ಠ ಗಂಡ, ಹೆಂಡತಿ ಆರೋಗ್ಯವಾಗಿರ್ತಾಳೆ. ಅದು ರೋಗಿಷ್ಠ ಗಂಡನಿಂದ ವೀರ್ಯಾಣದಿಂದ ಹುಟ್ಟಿದ ಮಗು ಅದು ರೋಗಿಷ್ಠ ಆಗ್ತದೆ. ತಾಯಿ ಬಲ ಜೋರಿದ್ರೆ ಆರೋಗ್ಯವಾಗಿ ಬಿಡುತ್ತೆ. ಇಲ್ಲಿ ಗಂಡ ಚೆನ್ನಾಗಿದ್ದಾನೆ, ಹೆಂಡತಿ ರೋಗಿಷ್ಠೆ. ಟಾನ್ಸಿಲ್ಸ್ ಅಂತೆ, ತಲೆನೋವಂತೆ, ಏನೋನೋ ರೋಗಗಳು ಏನೇನಿದೆಯೋ ಅದೆಲ್ಲ ಆ ಮಗು ಕೊಟ್ಟೋಗುತ್ತೆ ಹುಟ್ಟಿದ ಮೇಲೆ. ಅದರಿಂದ ತಾಯಿ ತಂದೆ ಇಬ್ಬರು ಆರೋಗ್ಯವಾಗಿದ್ದರೆ ಆರೋಗ್ಯವಾಗಂತ ಮಕ್ಕಳು ಹುಡ್ತಾರೆ. ಆರೋಗ್ಯವಾಗಿ ಮಕ್ಕಳು ಹುಟ್ಟುಬಿಟ್ರೆ ನಮ್ಗೆ ಭಾಳ ಉಳಿತಾಯ ಆಗುತ್ತೆ. ರೋಗಿಷ್ಠ ಮಕ್ಕಳು ಜನ್ಮ ಕೊಟ್ಟರೆ ಲೈಫ್ ಲಾಂಗ್ ಅದಕ್ಕೆ ಔಷಧಿ ಅಂತೆ, ಟಾನಿಕ್ ಅಂತೆ, ಇಂಜೆಕ್ಷನ್ ಅಂತೆ, ಆಸ್ಪತ್ರೆ ಅಂತೆ. ಅಯ್ಯೋ, ನಾವು ದುಡ್ದಿದ್ದೆಲ್ಲ ತೊಗೊಂಡಾಗ ಆಸ್ತಿ ಮಾಡಿಲ್ಲ, ಒಂದು ಒಡವೆ ಹಾಕ್ಕೊಂಡಿಲ್ಲ, ಒಂದು ಕಾರ್ ತೊಗೊಂಡಿಲ್ಲ, ಬರೀ ಹಾಸ್ಪಿಟ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಏಕೆಂದರೆ ರೋಗ. ಅದಕ್ಕೆ ರೋಗ ಇರುವ ಮಕ್ಕಳಿಗೆ ಜನ್ಮ ಕೊಡೋ ಬದಲು ಆರೋಗ್ಯವಾಗಿರೋ ಮಕ್ಕಳು ಕೊಡಬೇಕು ಅಂದರೆ ನಾವು ಚಿಂತನೆ ಬಿಡಬೇಕು, ಆಸೆಗಳು ಬಿಡಬೇಕು, ದುರಾಸೆಗಳನ್ನು ಬಿಡಬೇಕು. ಯಾವಾಗ ನಾವು ಎತ್ತಿ ಚಿಂತನೆ ಮಾಡ್ತೀವೋ ಆಗ ನಮ್ಮಲ್ಲಿ ಆ ಪ್ರೋಟೀನ್ ಅಂಶ, ಕಾರ್ಬೋಹೈಡ್ರೇಟ್ಸು, ಎನ್ಸೈಮ್ಸು ಎಲ್ಲ ಕಮ್ಮಿ ಆಗುತ್ತೆ. ಎಲ್ಲ ಡಿಫಿಷಿಯನ್ಸಿ ಬಂತು, ಕೊರತೆ ಆಯಿತು. ಆಗ ಮಗು ಹುಟ್ಟಿದ 2 ವರ್ಷಕ್ಕೆ ಕರ್ಣಕ ಹಾಕ್ಕೊಳ್ಳುತ್ತೆ. ಮಗು 3 ವರ್ಷಕ್ಕೆ ರೋಗಿಷ್ಟೇ, ನಡೆಯೋಕ್ಕೆ ಬರಲ್ಲ, ತಾಕತ್ತಿಲ್ಲ. ಒಂದು ಗಾಳಿ ಬೀಸಿದ್ರೆ ಸಾಕು ಮಗು ಮಲ್ಕೊಂಬಿಡುತ್ತೆ. ಒಂದು ಬೆವರು ಬಂದರೆ ಸಾಕು ಮಗು ಹುಷಾರು ತಪ್ಪೋಗುತ್ತೆ. ಯಾಕೆಂದರೆ ಇಮ್ಯುನಿಟಿ ಸಿಸ್ಟಮ್ ಮಗುಗೆ ಇಲ್ಲ. ಯಾಕೆ ಇಲ್ಲ ಮಗುಗೆ? ಅಪ್ಪ ಅಮ್ಮನಿಗೆ ಇಲ್ವಲ್ಲ, ಮಗುಗೆ ಹೆಂಗೆ ಬರುತ್ತೆ? ಅಪ್ಪ ಅಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗು, ಅದಕ್ಕೆ ಎರಡೂ ಟ್ರಾನ್ಸ್ಫರ್ ಆಯಿತು ಆ ಮಗುಗೆ. ಅದರಿಂದ ಚಿಂತೆ ಜಾಸ್ತಿ ಈ ವರ್ಷ. ಚಿಂತೆ ಮಾಡಬಾರ್ದು. ಚಿಂತೆ ಮಾಡಿದ್ರೆ ನಿಮ್ಮ ರೂಪನೂ ಕೆಟ್ಟೋಗುತ್ತೆ, ನಿಮ್ಮ ಆರೋಗ್ಯನೂ ಕೆಟ್ಟೋಗುತ್ತೆ. ಅಕಸ್ಮಾತ್ ಚಿಂತೆ ಮಾಡಿ ಮಾಡಿ ನೀವು ಮಕ್ಕಳನ್ನೇನಾದ್ರು ಜನ್ಮ ಕೊಟ್ಟರೆ ವೇಸ್ಟ್. ರೋಗಿಷ್ಠ ಮಕ್ಕಳಿಗೆ ಜನ್ಮ ಕೊಡಬಾರ್ದು ನನ್ನ ಪ್ರಕಾರ. ನೀವು ದುಡ್ದಿದ್ದೆಲ್ಲ ಅಲ್ಲೇ ಹೋಗುತ್ತೆ. ಅಕಸ್ಮಾತ್ ರೋಗಿಷ್ಠ ಮಕ್ಕಳಿಗೆ ಜನ್ಮ ಕೊಟ್ಟರೆ ಮುಂದೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಜಾಸ್ತಿಯಾಗಿ ಮಗು ಯಾವಾಗ ಬೇಕಾ ಸತ್ತೋಗ್ಬೋದು, ಯಾವ ಏಜಿಗೆ ಬೇಕಾ ಸತ್ತೋಗ್ಬೋದು. ಆದ್ದರಿಂದ ಸಂಜೀವಿ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇರಬೇಕು, ಚಿಂತೆ ಬಿಟ್ಟಿರಬೇಕು. ಯಾವುದೇ ಕಾರಣಕ್ಕೂ ನಾವು ಆಯುಷಲ್ಲೇ ಆಗಲಿ ಆರೋಗ್ಯದಲ್ಲೇ ಆಗಲಿ ಚೌಕಸಿ ಮಾಡ್ಕೋಬಾರ್ದು. ಸಂಜೀವ ಅಂತಂತಂದರೆ ಜೀವಕ್ಕೆ ಸಂತೃಪ್ತಿಯನ್ನು ತುಂಬುವಂಥದ್ದು. ಸಂಜೀವ ಅಂತಂದರೆ ಆಯುಷಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಮೃತ್ಯುನೇ ಬರಬಾರ್ದು ಅಲ್ಲ, ಒಂದಿನ ಸಾಯ್ಬೇಕು ನಾವು. ಇರೋಷ್ಟು ದಿವಸ ಚೆನ್ನಾಗಿರೋಣ. 80-90 ವರ್ಷ ಬದುಕ್ತಾರೆ ಎಷ್ಟೋ ಜನ. ಬರೀ ಹುಟ್ಟಾಗಿಂದ 80 ವರ್ಷ ರೋಗ. ಅವ್ರನ್ನ ಕೇಳಿದ್ರೆ ಸುಮಾರು 1 ಕೋಟಿ ಹತ್ತಿರ ನಾನು ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡಿದ್ದೀನಪ್ಪ, ಹುಟ್ಟಾಗಿಂದ 80 ವರ್ಷದ ತನಕ ಅಂತಾರೆ. ಸಂಜೀವ ಅಂತಂದ್ರೇನು? ರೋಗ ಇಲ್ಲ, ಆಯುಷ್ಯಲ್ಲಿ ಕಂಟಕಗಳಿಲ್ಲ. ಯಾವ ಥರ? ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟಾಗಿ ಸಾಯಬಾರ್ದು, ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, 2 ವೀಲರ್ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ದೋಣಿಲಿ ಹೋಗುವಾಗ, ಯಾವುದೇ ವಿಷಯದಲ್ಲಿ ಆಗಲಿ ದುರ್ಮರಣ ಬರಬಾರ್ದು. ಅವನು ಸಂಜೀವನ ಆಗಬೇಕು. ಸಂಜೀವ ಅಂತಂದರೆ ಆಯುಷ್ ಕಂಟಕ ದೋಷದಿಂದ ಬಿಡುಗಡೆ ಆಗಿರುವನು. ಶುಕ್ರಾಚಾರ್ಯರು ಮೃತ್ಯು ಸಂಜೀವಿನಿ ಮಂತ್ರವನ್ನು ಚೆನ್ನಾಗಿ ಸಾಧನೆ ಮಾಡಿ ಸತ್ತೋರ್ಗೆಲ್ಲ ಜೀವ ಕೊಟ್ಟು ಬದುಕಿಸ್ತಾ ಇದ್ದಂತೆ. ಅಷ್ಟು ಶಕ್ತಿ ಇತ್ತು ಮೃತ್ಯು ಸಂಜೀವಿನಿ ಮಂತ್ರದಲ್ಲಿ. ಮೃತ್ಯು ಸಂಜೀವಿನಿ ಮೃತ್ಯುಂಜಯ ಮಂತ್ರಗಿಂತಲೂ ಸ್ಟ್ರಾಂಗ್ ಅಂತ ಹೇಳುತ್ತೆ. ಮೃತ್ಯುಂಜಯ ಮಂತ್ರಗಿಂತಲೂ ಸ್ಟ್ರಾಂಗ್ ಮೃತ್ಯು ಸಂಜೀವಿನಿ ಅಂತ. ಅಂದರೆ ಶಿವನ ಉಸಿರಾಟಲ್ಲಿ ಬರೋ ಒಂದು ಹಳೆಯ ಮಂತ್ರ ಅದು. ಅದನ್ನು ಶುಕ್ರಾಚಾರ್ಯರು ಸಾಧನೆ ಮಾಡಿ ಅದನ್ನು ಜಪಿಸಿ ಸತ್ತ ರಾಕ್ಷಸರಿಗೆಲ್ಲ ಜೀವ ತುಂಬಿಕೊಡ್ತಾ ಇರುತ್ತೆ. ಆದರೆ ನಮಗೆ ಸಾವು ಬರಬಾರ್ದು. ಆಟೋ ರಿಕ್ಷದಿಂದ, ಬಸ್ಸಿಂದ, ಕಾರಿಂದ, ಟ್ರೈನಿಂದ, ಫ್ಲೈಟಿಂದ, ಮಚ್ಚು ಲಾಂಗಿಂದ, ಮಾಟಮಂತ್ರ ತಂತ್ರದಿಂದ, ಭೂಕಂಪದಿಂದ, ಸುನಾಮಿಯಿಂದ, ಚಂಡಮಾರುತದಿಂದ ಯಾವುದೇ ರೀತಿ ನಮಗೆ ಮೃತ್ಯು ಬರಬಾರ್ದು.
ಆರೋಗ್ಯಕ್ಕೂ ಧಕ್ಕೆ ಆಗಬಾರ್ದು ಅಂದರೆ ಅವನು ಸಂಜೀವನ ಆಗಿರಬೇಕು. ಸಂಜೀವ ಅಂತಂದರೆ ಆರೋಗ್ಯದಲ್ಲೂ ಒಳ್ಳೆಯದಿರ್ತದೆ, ಆಯುಷಲ್ಲೂ ಸ್ಟ್ರಾಂಗ್ ಇರ್ತಾನೆ, ಅವನಿಗೆ ಇಚ್ಛಾಮರಣಿ, ಅವನ ಜಾತಕದಲ್ಲಿ ಏನು ಬರೆದಿದೆಯೋ ಸಾವು ಹಂಗೆ ಬರಬೇಕು ಅಂತ ಬರ್ತದೆ. ಅದರಿಂದ ದುರ್ಮರಣ ಈ ವರ್ಷ ನಮ್ಗೆ ಆಗಬಾರ್ದು. ಈ ವರ್ಷ ನಮ್ಮ ಜಾತಕಕ್ಕೆ ದುರ್ಮರಣ ಬರಬಾರ್ದು, ಆರೋಗ್ಯದಲ್ಲಿ ತೊಂದರೆಗಳಾಗಬಾರ್ದು, ನಮಗೆ ನಿಶಕ್ತಿಗಳು ಬರಬಾರ್ದು. ಯಾವುದೇ ರೀತಿ ಊಟದಲ್ಲೇ ಆಗಲಿ, ಕುಡಿಯೋ ಗಾಳಿಯಿಂದ ಆಗಲಿ, ಕುಡಿಯೋ ನೀರಿಂದೇ ಆಗಲಿ, ವಾಸ ಮಾಡೋ ಸ್ಥಳದಿಂದಲೇ ಆಗಲಿ ನಮಗೆ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗ್ಬೋದು. ಆ ಪುಷ್ಟಿ ಡೌನ್ ಆಗಬಾರ್ದು. ಪುಷ್ಟಿ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಅಂತ. ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಬಾರ್ದು. ಈ ವರ್ಷ ವಿಪರೀತ ದುಶ್ಚಟಕ್ಕೆ ಭಾಗಿಯಾಗಿರುವಂಥವ್ರು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಈ ಬೀಡ, ಜರ್ದಾ ಬೀಡ, ಚುಂಗಮ್ ಈ ಥರದ್ದೆಲ್ಲ ಯಾವಾಗ ದಿನಕ್ಕೆ ಒಂದು 5-6 ಗಂಟೆ ಇದನ್ನೇ ಉಪಯೋಗಿಸ್ತಾರೋ ನೋಡಿ, ಒಬ್ಬ ಮನುಷ್ಯ ದಿನಕ್ಕೆ ಒಂದು 15-20 ಸಿಗರೇಟ್ ಸೇರ್ತಾನೆ, ದಿನಕ್ಕೆ 2-3 ಬಾಟ್ಲ್ ಕುಡಿತಾನೆ, ಆ ಚುಂಗಮ್ ತಿಂತಾನೆ, ಡ್ರಗ್ಸು, ಇವ್ರಿಗೆಲ್ಲ ಆಯುಷ್ ಕ್ಷೀಣಿಸುತ್ತೆ ಅಂತ ಹೇಳುತ್ತೆ ಈ ಸಂವತ್ಸರ. ಶನಿ ದುರ್ಮರಣಕ್ಕೆ ಕಾರಕ. ಶನಿ ಗ್ರಹ ದುರ್ಮರಣ ಆಕ್ಸಿಡೆಂಟ್ ಆಗೇ ಸಾಯಬೇಕು ಅಂತೇನಿಲ್ಲ. ಸ್ಮೋಕ್ ಮಾಡಿ 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 ಎಷ್ಟು ಜನ ಸತ್ತೋಗಿದ್ದಾರೆ, ಡ್ರಿಂಕ್ಸ್ ಮಾಡಿ 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 ಸತ್ತೋಗಿದ್ದಾರೆ, ಡ್ರಗ್ಸ್ ತೊಗೊಂಡು ಎಷ್ಟು ಜನ ಸತ್ತೋಗಿದ್ದಾರೆ. ಕಿಡ್ನಿ, ಲಿವರು, ಹಾರ್ಟ್ 3 ಎಫೆಕ್ಟ್ ಆಗುತ್ತೆ ದುಶ್ಚಟಗಳು. ಇದಕ್ಕೆ ಮೂಲ ಬಾಸ್ ಯಾರು? ಶನಿ ಗ್ರಹ. ಎರಡನೇದು ಆಹಾರ ಮಲಿನ. ನಾವು ತಿನ್ನೋ ಆಹಾರದಲ್ಲಿ ಮಲಿನ ಆಗಿದ್ದರೆ, ಕುಡಿಯೋ ನೀರು, ಗಾಳಿ ನೀರು ಇದೆಲ್ಲ ಮಲಿನ ಆಗಿದೆ. ಇದರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗಿ ನಾನಾ ರೀತಿಯ ರೋಗಗಳನ್ನು ಸೃಷ್ಟಿ ಮಾಡುತ್ತೆ ಈ ವರ್ಷ. ಈ ವರ್ಷ ರೋಗದಿಂದ ಸಾಯುವವರು ಭಾಳಷ್ಟು ಜನ ಇದೆ ಜಗತ್ತಿನಲ್ಲಿ. ಈಗ 1 ಕೋಟಿ ಜನ ಅಂದರೆ ಅದರಲ್ಲಿ 80 ಲಕ್ಷ ಜನ ರೋಗದಲ್ಲೇ ನರಳುತ್ತಾರೆ, ಅದರಲ್ಲಿ ಒಂದು ಅರ್ಧ ಕೋಟಿ ಜನ ಸಾಯ್ತಾರೆ ಅಂತ. ಇವತ್ತು ಸಾವಿನ ಸಂಖ್ಯೆ ಜಾಸ್ತಿ ಈ ವರ್ಷ. ಅದಕ್ಕೆ ಸಂಜೀವರಾಗಬೇಕು. ಏನು ಮಾಡಬೇಕು ನೋಡಿ, ಈ 2 ಹಸ್ತಗಳಲ್ಲಿ ಈ ಥರ ಅಭಯ ಹಸ್ತ ತೊಗೊಳ್ಳಿ, ಒಂದಕ್ಕೊಂದು ಹಿಂಗೆ ಮೇಲೆ ಹಿಂಗೆ ಇಟ್ಕೊಳ್ಳಿ, ಹೀಗೆ ನೋಡಿ, ಹೀಗೆ ಸರ್ಪಶಿರ ಮುದ್ರೆ ಮಾಡಿಬಿಟ್ಟು ಹಿಂಗೆ ಒಂದಕ್ಕೊಂದು ಲಾಕ್ ಮಾಡಿಕೊಂಡು, ನಾನು ವಿಕಟ ಗಣಪತಿ ಅಂತ ಒಂದು ಗಣಪತಿ ಇದೆ, ವಿಕಟ ಗಣಪತಿ ಅಂತ ಒಂದು ಗಣಪತಿ ತಂತ್ರಸಾರದಲ್ಲಿ ಈ ಒಂದು ವಿಕಟ ಗಣಪತಿನ ಜಪ ಮಾಡಬೇಕು. ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗೋಕ್ಕೆ, ಅಪಮೃತ್ಯು ದೋಷ ನಿವಾರಣೆ ಆಗಲಿಕ್ಕೆ, ಸರ್ವರೋಗ ನಿವಾರಣೆ ಆಗಲಿಕ್ಕೆ. ಅದಕ್ಕೆ ಆ ಮಂತ್ರ, ಈ ಮುದ್ರೆ ಹೀಗೆ ಇಟ್ಕೊಂಡು ಒಂದ್ರ ಮೇಲೊಂದು ಈ ಥರ ಬಟ್ಲು ಜೋಡಿಸ್ದಾಗೆ ಹೀಗೆ ಬಲಗೈ ಮೇಲೆ ಬರಬೇಕು, ಎಡಗೈ ಕೆಳಗೋಗ್ಬೇಕು. ಈಗ ಇಟ್ಕೊಂಡು ಓಂ ಶ್ರೀಂ ಗಂ ವಿಕಟಾಯ ಸರ್ವರೋಗಹರಾಯ ಪುಷ್ಟಿದಾಯ ಸಂಜೀವನಾಯ ಜುಂ ಸಹ ಶ್ರೀಂ ಸ್ವಾಹ. ಓಂ ಪ್ರಣವ ಮಂತ್ರ, ಎಂಟೈರ್ ಬಾಡಿನ ಕ್ಲೀನ್ ಮಾಡೋದು. ಶ್ರೀಂ ಲಕ್ಷ್ಮಿ, ಆರೋಗ್ಯವೇ ಒಂದು ಸಂಪತ್ತು. ಶ್ರೀಂ ವಿಕಟಾಯ ಗಂ ವಿಕಟಾಯ, ಗಣಪತಿ ಬೀಜಾಕ್ಷರ ಗಮ್, ಗಣಪತಿ ಉಸಿರಾಡೋದು ಗಮ್ ಅಂತ ಶಬ್ದ ಬರುತ್ತಂತೆ. ಆ ವಿಕಟ ಗಣಪತಿ ವಿಕಟಾಯ. ವಿಕಟ ಅಂದರೆ ವಿಚಿತ್ರವಾದಂಥ ಸಮಸ್ಯೆಗಳನ್ನು, ರೋಗ ಬಾಧೆ, ಆಕ್ಸಿಡೆಂಟ್ಸು ಇದೆಲ್ಲ ಸೃಷ್ಟಿ ಮಾಡೋ, ತಿನ್ನೋ ಆಹಾರದಿಂದ, ನಾವು ಕುಡಿಯೋ ನೀರಿಂದ, ದುಶ್ಚಟಗಳಿಂದ, ವಿವಿಧವಾದ ಚಟುವಟಿಕೆಗಳಿಂದ ಆರೋಗ್ಯವನ್ನು ಹಾಳು ಮಾಡುವಂಥದ್ದನ್ನು ತೆಗೆಯುವಂಥವನು ವಿಕಟ ಗಣಪತಿ. ಇದೊಂದು ವಿಶೇಷ ಗಣಪತಿ. ಓಂ ಶ್ರೀಂ ಗಂ ವಿಕಟಾಯ ಸರ್ವರೋಗಹರಾಯ, ಎಲ್ಲ ಥರ ರೋಗವನ್ನು ನಾಶ ಮಾಡಪ್ಪ ವಿಕಟ ಗಣಪತಿ. ಪುಷ್ಟಿದಾಯ, ತಾಕತ್ತು ಕೊಡು ನನಗೆ, ಇಮ್ಯುನಿಟಿ ಸಿಸ್ಟಮ್ನ ಡೌನ್ ಮಾಡಬೇಡ, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡು. ಸಂಜೀವನಾಯ, ಸಂಜೀವ ಅಂತಂದರೆ ಆರೋಗ್ಯದಲ್ಲೂ ನಾನು ಸ್ಟ್ರಾಂಗ್ ಇರಲಿ, ಮೃತ್ಯುದೋಷದಲ್ಲೂ ನಾನು ಎಸ್ಕೇಪ್ ಆಗಬೇಕು. ವಾಹನ ಮೃತ್ಯುದೋಷ, ಅಗ್ನಿ ಮೃತ್ಯುದೋಷ, ಜಲ ಯಾವುದೋ ಮೃತ್ಯುದೋಷದಿಂದಲೂ ನನಗೆ ಮೃತ್ಯು ಬರಬಾರ್ದು, ನನಗೆ ನಾನೇ ಚೆನ್ನಾಗಿದ್ದು ಸಾಯೋದು ಅಂತ. ಸಂಜೀವನಾಯ ಝುಂ ಸಹ, ಇದು ಭಾಳ ವಿಶೇಷವಾದ ಬೀಜ ಮಂತ್ರ, ಅಮೃತ ಮಂತ್ರ ಅಂತ ಹೇಳ್ತಾರೆ ಅದಕ್ಕೆ. ಝುಂ ಸಹ ಶ್ರೀಂ ಸ್ವಾಹ ಅಂಥೇಳಿ. ಓಂ ಶ್ರೀಂ ಗಂ ವಿಕಟಾಯ ಸರ್ವರೋಗಹರಾಯ ಪುಷ್ಟಿದಾಯ ಸಂಜೀವನಾಯ ಝುಂ ಸಹ ಶ್ರೀಂ ಓಂ. ಇಲ್ಲಿ ಸ್ವಾಹ, ಕೊನೆಯಲ್ಲಿ ಸ್ವಾಹ ಬರುತ್ತೆ. ಓಂ ಶ್ರೀಂ ಗಂ ವಿಕಟಾಯ ಸರ್ವರೋಗಹರಾಯ ಪುಷ್ಟಿದಾಯ ಸಂಜೀವನಾಯ ಝುಂ
ಸಹ ಶ್ರೀಂ ಸ್ವಾಹ ಅಂಥೇಳಿ ಇದನ್ನು ಜಪ ಮಾಡಬೇಕು. ದಿನ ಬೆಳಗ್ಗೆ ಎದ್ದು ಒಂದು 10 ನಿಮಿಷನಾದ್ರು, ಒಂದು 10 ಸಲನಾದರೂ, 10 ಸಲ, 10 ನಿಮಿಷ ಇಲ್ಲ ಅಂದರೆ 10 ಸಲ ಈ ಮುದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡು ಎದ್ದ ತಕ್ಷಣ ಇದನ್ನು ಇಟ್ಕೊಂಡು ಜಪ ಮಾಡಿಬಿಟ್ಟ ಅಂತಂದರೆ, ನೀವೆಲ್ಲೋಗಿ ಏನು ತಿಂತಿರೋ, ಏನು ಕುಡಿತಿರೋ, ಯಾವ ವೆಹಿಕಲ್ ಓಡಾಡ್ತಿರೋ, ಕಾರು, ಬಸ್ಸು, ಟ್ರೈನು ಎಲ್ಲಿ ಓಡಾಡ್ತಿರೋ ಅದೆಲ್ಲ ಸಂಜೀವ. ಮತ್ತು ನಿಮಗೆ ಏನೇ ಎಂಥ ಗುಡುಗು, ಮಿಂಚು, ಗಾಳಿ, ಬಿಸಿಲು, ಮಳೆ ಏನೇ ಬಂದರೂ ನಿಮ್ಮ ತಾಕತ್ತು, ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗೋದಿಲ್ಲ. ಇದು ಮುದ್ರಾ ಮಂತ್ರ. ತಂತ್ರ ಏನಪ್ಪ ಅಂತಂದರೆ, ತುಂಬೆ ಹೂವು ಇದೆಯಲ್ಲ, ತುಂಬೆ ಹೂವು, ಸಣ್ಣ ಸಣ್ಣ ಹೂವು, ತುಂಬೆ ಹೂವು ಅಂತ ಬರುತ್ತೆ. ಅದು ಅಲ್ಲಿ ಇಲ್ಲಿ ಪಾರ್ಕು, ಗದ್ದೆ, ಹೊಲ ಅಲ್ಲೆಲ್ಲ ಬಿಡ್ತದೆ. ಸಂಕಷ್ಟ ದಿವಸ ಒಂದು ಇಡೀ ತುಂಬೆ ಹೂವು ತೊಗೊಳೋದು, ಈ ಮಂತ್ರ ಹೇಳ್ಬಿಟ್ಟು ತೊಗೊಂಡೋಗಿ ಗಣಪತಿ ಮುಂದೆ ಇಟ್ಬಿಡೋದು. ಮನೆ ಮುಂದೆ ನಿಮ್ಮಲ್ಲಿ ಗಣಪತಿ ಇದ್ದರೆ, ಫೋಟೋ, ವಿಗ್ರಹ ಇದೆ, ನಿಮ್ಮಲ್ಲಿ ಗಣಪತಿ ಫೋಟೋ ಎರಡೂ ಇಲ್ಲ, ಅದೇ ಯಾವ್ದಾದ್ರು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚಕರಿಗೆ ಕೊಟ್ಬಿಟ್ಟು ತೆಗೆದು ಗಣಪತಿ ಪಾದಕ್ಕೆ ಇಟ್ಬಿಡಿ ಅಂತೇಳಿ ತುಂಬೆ ಹೋಗಿ ಇದನ್ನು ಜಪ ಮಾಡಬೇಕು. ತುಂಬೆ ಕೈ ಇಟ್ಕೊಂಡು ಓಂ ಶ್ರೈಂ ಘಂ ವಿಕಟಾಯ ಸರ್ವರೋಗಹರಾಯ ಪುಷ್ಟಿದಾಯ ಸಂಜೀವನಾಯ ಜುಂ ಸಹ ಶ್ರೀಂ ಸ್ವಾಹ ಅಂಥೇಳಿ ಆ ಮಂತ್ರ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಜಪ ಮಾಡಿ ಆ ಗಣಪತಿ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ಅಪಮೃತ್ಯು ದೋಷ, ನಾನಾ ವಿಧ ಭಕ್ಷ್ಯಭೋಜನಗಳಿಂದ ಬಂದಂಥದ್ದು, ನಾನಾ ವಿಧ ಪಾನೀಯಗಳಿಂದ, ಟೀ, ಕಾಫಿ, ನಿಂಬೆಹಣ್ಣು ಜ್ಯೂಸ್ ಅಂತೆ, ಫ್ರೂಟ್ ಜ್ಯೂಸ್ ಅಂತೆ, ವೆಜಿಟೇಬಲ್ ಜ್ಯೂಸ್ ಅಂತೆ, ಕಷಾಯ, ಅದೇನೇನು ಕುಡಿದು ತೇಗ್ತೀವೋ ಅದನ್ನೆಲ್ಲ ಬರೋದೆಲ್ಲ ಅದರಿಂದ ಈ ರೋಗಬಾಧೆ, ಮೃತ್ಯುದೋಷ ನಿವಾರಣೆ ಮಾಡಲಿ ಅಂತ ಈ ವರ್ಷದಲ್ಲಿ ನೀವು ಪ್ರತಿಯೊಬ್ಬರು ಇದನ್ನು ಮಾಡಬೇಕು. ನೋಡಿ, ಇಂಥ ವಿಷಯ ಯಾರೂ ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಿದ್ದರೂ ಜಗತ್ತಲ್ಲಿ ಜನ ಹೇಳ್ಕೊಡಲ್ಲ, ಅವನು ಆ ಜಾತಿ, ಅವನು ಆ ಧರ್ಮ, ಅವನು ಇಂಥವನು ಅಂಥವನಂತ. ಇಷ್ಟೆಲ್ಲ ಬಿಟ್ಟು ನಾವು ಹೇಳ್ಕೊಟ್ರು ಕೂಡ ನೀವು ಮಾಡಲಿಲ್ಲ ಅಂದರೆ ನನ್ನ ತಪ್ಪಲ್ಲ, ನಿಮ್ಮ ಸೆಕ್ಯೂರಿಟಿಗೆ ಇದು ಭದ್ರತೆ. ಹೀಗಾಗಿ ಇದನ್ನು ಮಾಡ್ತಾ ಬನ್ನಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಎಲ್ಲ ಇನ್ಫಾರ್ಮೇಷನು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.